ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ರವೀಂದ್ರನಾಥ್ ಇರ್ಬೋದು, ನಾವು ಯಾರೂ ಇಲ್ಲ ಇಲ್ಲಿ ಕೂತಂಥವ್ರು. ಗೆದ್ದಾಗ 4 ಸರಿ ಗೆಲ್ಸಿದ್ವಿ, ನಿಮ್ಮನ್ನು ಗೆಲ್ಸಿದ್ದು ನಾವುಗಳೇ. ರವೀಂದ್ರನಾಥ್ ಒಳಗೊಂಡಿದ್ದ ನಾವೆಲ್ಲ ಸೇರಿ ಗೆಲ್ಸಿದ್ವಿ. ಗೆದ್ದಾಗ ನನ್ನಿಂದ, ಸೋತಾಗ ನಮ್ಮ ಮೇಲೆ ಆರೋಪಗಳು. ಈ ಸೋಲಿಗೆ ಕಾರಣ ಏನಂತೇಳಿ ಪ್ರತಿ ಕ್ಷೇತ್ರದ ವರದಿಯನ್ನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಲಿಖಿತವಾಗಿ ನಾವೆಲ್ಲ ಸಹಿ ಮಾಡಿ ಕೊಟ್ಟಿದ್ದೀವಿ. ಸೋಲಿಗೆ ನೀವೇ ಕಾರಣ, ನಾವಲ್ಲ. ಪದೇ ಪದೇ ನಮ್ಮ ಹೆಸರು ಹೇಳ್ತಂದ್ರೆ ನನ್ನ ಕೊನೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಕೊನೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಡಿಯೂರಪ್ಪ, ವಿಜಯೇಂದ್ರ ಅನಗತ್ಯವಾಗಿ ಅವ್ರ ಹೆಸರು ತರ್ತಿಲ್ಲ. ಯಡಿಯೂರಪ್ಪನವರು, ವಿಜಯೇಂದ್ರ ನಮಗೆ ಸೋಲ್ಸೋಕೆ ಹೇಳಿದಾರ? ಯಡಿಯೂರಪ್ಪ ಪಾಪ ಇಡೀ ವಯಸ್ಸಲ್ಲಿ ನಮಗೆ ಕೈ ಮುಗಿದು ಕೇಳ್ಕೊಂಡ್ರು. ನಾವೆಲ್ಲ ಕೆಲಸ ಮಾಡಿದ್ವಿ, ಪಕ್ಷ ಅಂತೇಳಿ, ಪಾರ್ಟಿ ಅಂತೇಳಿ ಕೆಲಸ ಮಾಡಿದ್ವಿ. ಈ ಜಿಲ್ಲೆಗೆ, ಸಂಘಟನೆಗೆ ಏನು ಕೊಡುಗೆ ಇಲ್ಲ. 4 ಬಾರಿ ಲೋಕಸಭಾ ಸದಸ್ಯ ಆಗಿ ಸವಾಲಾಗ್ತೀನಿ ನಾನು. ಏನು ಅಭಿವೃದ್ಧಿ ಮಾಡಿ ಜಿಲ್ಲೆ, ಏನು ಕೊಡುಗೆ? ಪಕ್ಷದ ಸಭೆ ಸಮಾರಂಭಗಳಲ್ಲಿ ಎಷ್ಟು ಬಾರಿ ಪಾಲ್ಗೊಂಡಿದ್ರಿ? ಎಷ್ಟು ಬಾರಿ ಹೋರಾಟಗಳು ಪಾಲ್ಗೊಂಡ್ರಿ? ಮೀಟಿಂಗ್ ಎಷ್ಟು ಬಾರಿ ಪಾಲ್ಗೊಂಡಿದ್ರಿ? ಅಲ್ಲಿ ಬಂದರಲ್ಲ ಅವ್ರಿಗೆ ಎಷ್ಟೇ ನೀನು ಓಟ್ ಬೇಡ, ನೀನು ಓಟ್ ಬೇಡ, ಓಟ್ ಹಾಕಿಲ್ಲ ಅಂತೇಳಿ ಜನರನ್ನು ರೊಚ್ಚಿಗೆಬ್ಸಿ, ಜನರಿಗೆ ಪ್ರವಾಕ್ ಮಾಡಿ ಜನ ವಿರುದ್ಧ ಆದರೂ ನಾವೇನು ಹೊಣೆ ಅಲ್ಲ. ದುರಂಕಾರಿ ನಿಮ್ಮ ನಡತೆಯಿಂದ ಜನ ನಿಮಗೆ ವಿರುದ್ಧವಾಗಿದ್ದರೆ, ನಾವೆಲ್ಲರೂ ತಟಸ್ಥಾಗಿದ್ದರೆ ಡಿಪಾಸಿಟ್ ಸಿಗ್ತಿರಲಿಲ್ಲ. ನಿಮಗೆ ಚುನಾವಣೆಗೆ ಡಿಪಾಸಿಟ್ ಸಿಗ್ತಿರಲಿಲ್ಲ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಅತಿ ಹೆಚ್ಚಿನ ಸ್ಥಾನ ಬರಬೇಕಂತೇಳಿ ಕೆಲಸ ಮಾಡಿದ್ವಿ ನಾವು. ಏನು ಯಡಿಯೂರಪ್ಪ, ವಿಜಯೇಂದ್ರ ಆಗಲ್ಲ ಅವ್ರ ಬಗ್ಗೆ ಅಗೌರವ ಮಾತಾಡ್ತೀಯ? ಹುಷಾರಂತಿದ್ದು ಕೊನೆಯ ಎಚ್ಚರಿಕೆ. ನೀನು ಶಾಸಕ ಇರಬಹುದು, ಅಲ್ಲಿ ಹರಿಹರ ತಾಲೂಕಿನಲ್ಲಿ ಕಾಂಗ್ರೆಸ್ಸಿನ ಒಳಜಗಳದಿಂದ ನೀನು ಶಾಸಕ ಆಗಿದ್ದು ಕೆಲವೇ ಮತಗಳಿಂದ ಆಯ್ತಪ್ಪ. ಸೋಲಿಗೆ ನಾವು ಕಾರಣದ ಪದೇ ಪದೇ ದೂರ ಹೇಳ್ತೀಯಲ್ಲ. ರಾಷ್ಟ್ರೀಯ ನಾಯಕರು ನಾವು ದೂರು ಕೊಟ್ಟಿದ್ದೀವಿ, ನೀನೊಬ್ಬನೇ ಎಲ್ಲ ದೊಡ್ಡ ಮನುಷ್ಯ. 2013ರಲ್ಲಿ 14ರಲ್ಲಿ ಇಡೀ ದೇಶ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ಇಡೀ ದೇಶ ಉಚ್ಚೆತ್ ಕುಣಿತಾ ಇತ್ತು. ನಾವೆಲ್ಲ ಕೆಲಸ ಮಾಡಿದ್ವಿ. 2014ರ ಚುನಾವಣೆ ಪೂರ್ವದಲ್ಲಿ ಭದ್ರಾ ಡ್ಯಾಮ್ ಬಾಗಿನ ಹಬ್ಸೋಕೆ ಹೋದ ನಾವೆಲ್ಲ, ಎಸ್ ವಿ ರಾಮಚಂದ್ರ, ನಾನು, ಮಾಡಳ್ಳಿ ವಿರೂಪಾಕ್ಷಣ್ಣ ಇವ್ರನ್ನ MP ಮಾಡ್ಬೇಕಂತೇಳಿ ಶಪಥ ಮಾಡಿದ್ವಿ. ಆ ಭದ್ರಾ ದಡದಲ್ಲಿ ಸಂಕಲ್ಪ ಮಾಡಿದ್ವಿ, ಚುನಾವಣೆ ಮಾಡಿದ್ವಿ. ನಾನು ಇಂದು ಹೇಳಿದ್ದೆ, ಇದೇ ಚಿತ್ರದುರ್ಗ ಜೋಗಿಮಟ್ಟಿಯಲ್ಲಿ ಇರ್ಪಣ್ಣ, ರಾಮಣ್ಣ, ನಾನು, ಸಿದ್ದೇಶಣ್ಣ, ಈ ಯಾರು ಮಹಾನ್ ನಾಯಕ ಹೇಳ್ತಾರಲ್ಲ ಈಗ ಹರಿಹರದ ಪ್ರಾರಂಭದಲ್ಲಿ ನೀನು ನಿಲ್ಬೇಡ ಅಂತ ಹೇಳಿದ್ರು. ಅವ್ರಿಗೆ ಸೋಲ್ತೀರಂದರು. ನಾವು ಹೇಳಿದ್ವಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. ಅವತ್ತು ಎದ್ದೋದೆಲ್ಲೋ ಮಾರಾಯ, ಯಾರು ಸೇಲ್ ಅದು. 1 ತಿಂಗಳು ಅವರು ಇನೋವಾ ಕಾರ್ ಇಟ್ಕೊಂಡ್ರು. ಅಭ್ಯರ್ಥಿದು ನಾಮಪತ್ರ ಬೆಳಗ್ಗೆ ಸಲ್ಲಿಸಬೇಕು. ಇನ್ನಿಂದ ರಾತ್ರಿ ಕಾಂಗ್ರೆಸ್ ಸೇರ್ಪಡೆ ಎಲ್ಲ ಸೇಲಾಗ್ಬಿಟ್ರು. ಹೋಲ್ಸೇಲಾಗಿ ಸೇಲಾದರು. ಸೇಲಾದಾಗ ಹರಿಹರ ಕ್ಷೇತ್ರದಲ್ಲಿ ನಾವು ಇನ್ಚಾರ್ಜ್ ತಗೊಂಡು ಹೋರಾಟ ಮಾಡಿ ಮತಗಳನ್ನು ಕೊಡಿಸಿದ್ವಿ. ಅಭ್ಯರ್ಥಿಗೆ ಧೈರ್ಯ ಹೇಳಿದ್ವಿ. ಅಭ್ಯರ್ಥಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು. ನಾವು ಧೈರ್ಯ ಹೇಳಿ ಕಾರ್ಯಕರ್ತರ ಮುಖಂಡರ ಮನವೊಲಿಸಿ, ಮತದಾರ ಮನಸ್ಸು ಮತ ಕೊಡಿಸಿದ್ವಿ ಎಲ್ಲರೂ ಸೇರಿ. ನಾವು BJPಯಿಂದ ನಾಮಪತ್ರ ಸಲ್ಲಿಸೋಕ್ಕೆ ಈ ಕಡೆ ಬರ್ತಾ ಇದ್ದೀವಿ. ಈ ಯಾರು ಮಹಾನ್ ನಾಯಕ ರಾತ್ರಿ ಸೇಲಾಗಿದ್ದಲ್ಲಿ ಹರಿಹರ ಭಾರಿ ಆದರ್ಶ ಪುರುಷೋತ್ತಮ, ಮರ್ಯಾದಸ್ಥ ಸತ್ಯ ಹರಿಶ್ಚಂದ್ರ ಇವ್ರ ಮನೆಯಲ್ಲಿ ಹುಟ್ಟಿದ್ರು. ಪಾಪ ಸತ್ಯ ಹರಿಶ್ಚಂದ್ರ ಇವ್ರ ಮನೆಯಲ್ಲಿ ಹುಟ್ಟಿದ್ರು. ಆಯ್ತಪ್ಪ, ನಾವು BJP ನಾಮಪತ್ರ ಸಲ್ಲಿಸೋದು, ನೀನ್ಯಾಕೆ ಕಾಂಗ್ರೆಸ್ಸಿಗೆ ಅವ್ರ ಜೊತೆ ಬಂದೆ? ನಾಚಿಕೆ ಆಗಲ್ವಾ? ಇಡೀ ದೇಶ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳ್ತಿದ್ದು, ನೀನು ಯಾಕೆ ಕಾಂಗ್ರೆಸ್ಸಿಗೆ ಹೋದೆವು? ಭಾಳ ನಿನಗೆ ಇನ್ನೊಂದು ಸರಿ ಹೇಳ್ತೀನಿ, ನಮ್ಮ ಬಗ್ಗೆ ಆಗಲಿ, ಯಡಿಯೂರಪ್ಪನವ್ರ ಬಗ್ಗೆ ಆಗಲಿ, ವಿಜೇಂದ್ರ ಬಗ್ಗೆ ಆಗಲಿ, ಅಥವಾ ನಾವು ಕೂತಂಥ ರವೀಂದ್ರನಾಥ್ ಬಗ್ಗೆ ನೀವು ದೂರು ಕೊಡ್ತೀವಿ ಅಂತ ಹೇಳ್ತಿಲ್ಲ. ತಾಕತ್ತಿದ್ರೆ ನಾವು ನೋಡ್ತೀವಿ. ಸರಿ, ಏನು ಹರಿಹರದಲ್ಲಿ ಏನು ಕೆಲಸ ಮಾಡಿದ್ವಿ? ಒಗೆದು ಶಾಸಕಾಂಗ ಸಭೆಯಲ್ಲಿ ಸುಮ್ಮನೆ ರಾಜ್ಯಾಧ್ಯಕ್ಷ ಬಗ್ಗೆ ಮಾತಾಡೋದು, ಅಲ್ಲಿ ನಮ್ಮ ಶಾಸಕಾಂಗ ಸಭೆಯಲ್ಲಿ ನಮ್ಮ ಬಗ್ಗೆ ಮಾತಾಡೋದು, ಪತ್ರಿಕೆಯಲ್ಲಿ ನಮ್ಮ ಬಗ್ಗೆ ಮಾತಾಡೋದು. ಯಾವ ನೈತಿಕ ಹಕ್ಕಿದೆ?
ನೀನು ಕಾಂಗ್ರೆಸ್ಗೆ ಹೋದ, ನೀನು ಸೇಲಾದ, ನೀನು ನಮ್ಮ ಬಗ್ಗೆ ಮಾತಾಡ್ತೀಯ, ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ಮಾತಾಡ್ತೀಯ. ಹುಷಾರಿದ್ದೀವಿ. ಹರಿಹರದ ಜನ ಮತ ಕೊಟ್ಟರು ಅಭಿವೃದ್ಧಿ ಆಗಲಿ ಅಂತೇಳಿ. ಆದರೆ ಹರಿಹರದಲ್ಲಿ ಇವರು ಇಡೀ ರಾಜ್ಯ ಪ್ರವಾಸ ಮಾಡೋಕ್ಕೆ ಯಾರ ಮಹಾನ್ ನಾಯಕರ ಜೊತೆ ಹೋಗ್ತಾರೆ. ಇಡೀ ರಾಜ್ಯ ಪ್ರವಾಸ, ಬೆಳಗಾಂ, ಬೀದರ್, ಗುಲ್ಬರ್ಗ, ಬೆಂಗಳೂರು, ಇವ್ರ ಫೋರ್ಸ್ಗಳಲ್ಲಿ ಮನೆಗೆದ್ದು ಮಾರ್ಗೆಲ್ಲಪ್ಪ. ನಿನ್ನ ಕಾರ್ಯಕರ್ತರು, ಮುಖಂಡರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡರು ಹಣ ಕೈಗೆ ಸಿಗ್ತಿಲ್ಲ. ಹಣ ಕೈಗೆ ಸಿಗ್ತದೆ. ನಮಗೆ ಕರೆ ಮಾಡ್ತಾರೆ, ನಮಗೆ ಕೇಳ್ತಾರೆ. ₹1 ಅನುದಾನ ತರೋಕ್ಕೆ ಇಲ್ಲ ನಿಮ್ಮ ಯೋಗ್ಯತೆಗೆ. ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ಲ. ನಾನು ಕೇಳ್ತೀನಿ, BJP ಸದಸ್ಯತ್ವ ಚನ್ನಗಿರಿ, ಹೊನ್ನಾಳಿ, ದಾವಣಗೆರೆ, ಉತ್ತರ, ದಕ್ಷಿಣ ಎಲ್ಲ ಅಜಯ್ ಕುಮಾರ್, ಲೋಕನಾಥ್ ಎಲ್ಲ ಮಾಡಿಸಿದ್ವಿ. ಜಗಳೂರು ರಾಮಣ್ಣ ಮಾಡಿಸಿದ್ರು, ಮಾಯಕೊಂಡದಲ್ಲಾಗಿದೆ. ಸದಸ್ಯತ್ವ ಇಡೀ ರಾಜ್ಯದಲ್ಲಿ ಕೊನೆಯದು ನಿಂದೇ ಅಲ್ಲ ಪಕ್ಕ. ದಾವಣಗೆರೆ ಜಿಲ್ಲೆ ಒಳಗೆ ನೀನೇ ಕೊರೆಸ್ತಾ ಇದ್ದಿಲ್ಲಪ್ಪ. ಶಾಸಕ ಆಗಿದ್ದು ಯಾಕೆ ಸದಸ್ಯತ್ವ ಮಾಡ್ಸೋಕ್ಕಾಗಲಿಲ್ಲ? ಸದಸ್ಯತ್ವ ಮಾಡಿಸಿದೀಯಾ? ಭೂ ಸಮಿತಿ ಮಾಡಿದೀಯಾ? ಸಕ್ರಿಯ ಸದಸ್ಯರು ಮಾಡಿದೀಯಾ? ಎಲಿಜಿಬಲ್ ಇಲ್ಲ ಚುನಾವಣೆಗೆ. ಆ ಮಂಡಲ ಅಧ್ಯಕ್ಷ ಮಾಡೋಕ್ಕೆ ಅರ್ಹತೆನೇ ಇಲ್ಲ. ಇದು ನಿನ್ನ ಸಾಧನೆ, ಇದು ನಿನ್ನ ಸಾಧನೆ. ಸಂಘಟನೆ ನಾಚಿಕೆಬೇಕು. ಏನು ಮಾಡಿದ್ವಿ ಹೇಳ್ಬೇಕಲ್ಲ. 2019 ಚುನಾವಣೆಯಲ್ಲಿ ಅಲ್ಲಿಯ ಶಾಸಕರಿದ್ದು, ಕಾಂಗ್ರೆಸ್ ಶಾಸಕರು 14,200 ಚಿಲ್ಲರೆ BJP ಲೀಡು. ಈಗ ಯಾಕಪ್ಪ ನೀನು JDS NDA ಮೈತ್ರಿಕೂಟ ಮಾಜಿ ಜಿಲ್ಲಾಧ್ಯಕ್ಷ, ದಾವಣಗೆರೆ ಜಿಲ್ಲೆಯ ಚುನಾವಣಾ ಸಂಚಾಲಕ, 3 ಜನ ಇದ್ರಿ, 5,000 ಲೀಡ್ ಹಾಕಾಯ್ತು ಕಾಂಗ್ರೆಸ್ಗೆ. ಹೆಂಗಾರೆ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ, ಬಿಟ್ಟು ಬಿಡ್ತೀವ? ಉತ್ತರ ಕೊಡ್ಬೇಕು. ನೀನು ಉತ್ತರ ಕೊಡಲೇಬೇಕು. ಅವತ್ತು ಯಾಕೆ ಲೀಡ್ ಆಯ್ತು? 14,000 ಚಿಲ್ಲರೆ. ಈಗ ಯಾಕೆ ಕಡಿಮೆ ಆಯಿತು? ಇದಕ್ಕೆ ಉತ್ತರ ಬೇಕು. ನಾವು ಹೇಳ್ತಾ ಇದೀವಿ, ಇದು ಕೊನೆ ಎಚ್ಚರಿಕೆ. ಸೇಲ್ ಬುಕ್ ಅಲ್ಲ, ಸೇಲ್, ಹೋಲ್ಸೇಲ್. ನಾವು ಜಿಲ್ಲಾ ಸಚಿವರ ಮನೆಗೆ ಹೋಗಿದ್ದು, ಭದ್ರಾ ಕೊನೆ ಭಾಗ ಜನರಿಗೆ ನೀರು ಸಿಗಬೇಕು. ಅಡಿಕೆ ಬೆಳೆಗಾರ ಸಂಕಷ್ಟ, ತೋಟಗಾರಿಕೆ ಮಂತ್ರಿ, ಜಿಲ್ಲಾ ಮಂತ್ರಿಗಳು, ಅದಕ್ಕೋಸ್ಕರ ನಾವು ಹೋಗಿದ್ದು ಅವ್ರ ಮನೆ ಬಾಗಿಲಿಗೆ. ನಾವೇನು ಹಲ್ಕೇರ್ಕಂದು ಅವ್ರ ಹತ್ರ ಈಗ ಹೋಗಿದ್ದಲ್ಲ. ನೀನು ಅವ್ರ ಹತ್ರ ಆರಾಕ್ಷಂದು ಹೋಲ್ಸೇಲಾಗಿ ಸೇಲಾಗಿ ನಮ್ಮ ಬಗ್ಗೆ ಮಾತಾಡ್ತೀಯ. ನಾಚಿಕೆ ಆಗ್ಬೇಕು ನಿನಗೆ. ಭಾಳ ಗೌರವ ಕೊಟ್ಟಿದ್ದೀವಿ. ಇನ್ನೊಂದು ಮಾತು ಹೇಳ್ತೀನಿ, ಇದನ್ನು ಹರಿಹರ ದಾವಣಗೆರೆ ಜಿಲ್ಲೆ ಕಾರ್ಯಕರ್ತರು ಮುಖಂಡರು ಗೊತ್ತಾಗಿತ್ತು. 2018ರಲ್ಲಿ ಸೋತಾಗ 5 ವರ್ಷ ನಮ್ಮ ಮನೆ ಬಾಗಿದ್ರು, ಇರ್ಪಣ್ಣನ ಇದ್ದರು, ಎಲ್ಲ ಇದ್ದರು. ಆದರೆ ವಿಶೇಷವಾಗಿ ನನ್ನ ಮನೆಯಲ್ಲಿ ಈ ಮನುಷ್ಯನಿಗೆ ಬಂದ ತಕ್ಷಣ ಆತಿಥ್ಯ ಮಾಡ್ತೀವಿ. ಸೋತ ಅಂತ ನಾವು ಕಣ್ಣೀರು ಹಾಕಿದ್ವಿ. ಕಣ್ಣೀರು ಹಾಕಿದ್ವಿ. ನಾನು ಇರ್ಪಣ್ಣ ಕರ್ಕೊಂಡೋಗಿ ಇಡೀ ಅವ್ರ ಕೆಲಸಗಳು ಮಾಡಿಕೊಡ್ತಾಯಿದ್ವಿ. ಅವತ್ತಿನ MP ವಿರೋಧ, ಆ MPಗೆ ಬಳಸಿದ ಭಾಷೆ ಬಳಸಿಲ್ಲ ಅಂತ ಹೇಳ್ಬಿಡಿ, ಬರಲಿ ಧರ್ಮಸ್ಥಳಕ್ಕೆ. ಅವ್ರಿಗೆ ಕೆಟ್ಟ ಭಾಷೆ ಬಳಸಿದ್ರು. ಕಾಂಗ್ರೆಸ್ ಬುಕ್ಕಾಗೇನೆ MP ಅಂತ ಹೇಳ್ತಿದ್ರು ಅವರು. ಇದು ನನ್ನ ಮಾತಲ್ಲ, ಅವ್ರು ಹೇಳಿದ್ದು. ಯಾವುದೋ ಒಂದು ಮಸೀದಿ ರೋಡ್ ಆಗ್ಬೇಕಾಯ್ತು, ಬಾಯಿ ಬಂದಂಗೆ ಬೈದರು. ಇವರ ಯಾವುದು ಕೆಲಸ ಆಗ್ತಿಲ್ಲ, ಇವ್ರ ವಿರುದ್ಧಾಗಿ ಅವರು MP ಲೆಟ್ರ್ ಕೊಡ್ತಾಯಿದ್ರು. ಇವ್ರ ಕೆಲಸಗಳನ್ನು, ನಾಮಿನೇಷನ್ಗಳನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. 5 ವರ್ಷ ನನ್ನ ಮನೆಯಲ್ಲಿ ಎಲ್ಲ ಬಂದರೆ ಕೆಲಸ ಮಾಡಿಸ್ಕೊಂಡು ನಾನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಕೆಲಸ ಮಾಡಿಸ್ಕೊಟ್ಟಿದ್ದೆ. ನನ್ನ ಕಚೇರಿಯಲ್ಲಿ ಒಬ್ಬ PA ಇವ್ರ ಕೆಲಸಕ್ಕೆ ಫಾಲೋಅಪ್ ಮಾಡೋಕ್ಕೆ ಬಿಟ್ಟಿದ್ದೆ. ಇದು ಸುಳ್ಳು ಅಂತ ಹೇಳ್ಬಿಡಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಮುಖ ನೋಡೋಕೆ ಅಸಹ್ಯ ಆಗುತ್ತೆ, ಹೆಸರು ಹೇಳೋಕೆ ಅಸಹ್ಯ ಆಗುತ್ತೆ. ಆಯ್ತಲ್ಲಪ್ಪ, ನನ್ನ ಮನೇಲಿ 5 ವರ್ಷ ಇದ್ದಿದ್ದಲ್ಲ, ಆವಾಗ ಅಸಹ್ಯ ಅನ್ನಿಸ್ಲಿಲ್ವಾ? ಮುಖ ನೋಡೋಕ್ಕೆ ನಿನಗೆ ಭಾಳ ಮರ್ಯಾದೆಸ್ತೆ, ಭಾಳ ಗೌರವ. ಕೇಳ್ತೀನಿ, ಇದೇ ಹರಿಹರದಲ್ಲಿ 2022 ಮೇ 22ನೇ ತಾರೀಕು ನಿನ್ನ ಹುಟ್ಟುಹಬ್ಬ ಆತಲ್ಲ. ನಿನ್ನ ಹುಟ್ಟುಹಬ್ಬ ಆದಾಗ ನಿನ್ನ ಹುಟ್ಟುಹಬ್ಬ ಬರ್ಬೇಕಂತೇಳಿ ನನ್ನ ಕ್ಷೇತ್ರದಲ್ಲಿ ಒತ್ತಡ ಕಾರ್ಯಕ್ರಮ ಇದ್ದರು, ಬಿಟ್ಟು ಬಂದು ಜೋರ್ದಾರ್ ಭಾಷಣ ಮಾಡಿ, ನನ್ನ ಹತ್ರ ವಿಡಿಯೋದ ಕ್ಲಿಪ್ಪಿಂಗ್ ಇದೆ. ಅದೇ ವಿಡಿಯೋ ವೈರಲ್ ಮಾಡಿ ಗೆದ್ದದ್ದು ನೀನು. ನಾನು ಆ ಸಭೆಯಲ್ಲಿ ಇವರೇ ಅಭ್ಯರ್ಥಿ ಅಂತೇಳಿ ನಾನು ಘೋಷಣೆ ಮಾಡಿದೆ. ಅಭ್ಯರ್ಥಿ ಅಂತ ನಾನು ಘೋಷಣೆ ಮಾಡಿ ಗೆಲ್ಲಿಸ್ಬೇಕಂತ ಹೇಳಿದೆ. ಇಡೀ ಹರಿಹರದ ಕಾರ್ಯಕರ್ತರು, ಮುಖಂಡರು ಹುಚ್ಚೆದ್ದು ಕುಣಿದ್ರು. ಎಲ್ಲ ಕಡೆ ಗಣೇಶನ ಕಾರ್ಯಕ್ರಮಕ್ಕೆ ನನ್ನ ಕರೆಸಿದ್ದೆಲ್ಲಪ್ಪ. ಯಾಕಪ್ಪ ಕರೆಸಿದೆ?
ಯಾಕೆ ನಾವು ಮಾಜಿ ಆಗಿದ್ದೀವಿ, ಹಾಲಿ ಅಂತಲ್ಲ. ಯಾಕೆ ಗೆದ್ದಿದ್ದೀವಿ ಗೊತ್ತಿದೆ ನಮಗೆಲ್ಲ. ಮ್ಯಾಚ್ ಫಿಕ್ಸಿಂಗಲ್ಲಿ ಕಾಂಗ್ರೆಸ್ನ ಒಳ ಜಗಳದಿಂದ ಹಿಂಗೆ ಗೆದ್ದಿದ್ದಿ. 2013 ಸೋತಾಗ ನಿಂತು ಮತ್ತೆ ತಲೆ ಮರೆಸ್ಕೊಂಡು ಬೆಂಗಳೂರಾಗಿದ್ದೆ. ನನಗೆ ಆ ಕ್ಷೇತ್ರ ಕಾರ್ಯಕರ್ತರ ಮುಖಂಡ ಹೇಳಿದಾಗ ಎಲ್ಲೋ ಜಯನಗರದಲ್ಲಿ ರೂಮ್ ಮಾಡ್ಕೊಂಡು ಇದ್ದೆ. ನಾನು ಬಂದು ಹೇಳಿ ಧೈರ್ಯ ಹೇಳಿ ಕರ್ಕೊಂಬಂದೆ ನಿನ್ನ 2013 ಚುನಾವಣೆ ಸೋತಾಗ. 18 ಅಷ್ಟೇ 5 ವರ್ಷ ನಿನ್ನನ್ನು ಕಾಪಾಡಿದ್ದೀನಿ. 5 ವರ್ಷ ನಿನ್ನ ಎಲ್ಲ ಕೆಲಸಗಳು ಮಾಡಿಸ್ಕೊಟ್ಟಿದ್ದೀನಿ. ನನ್ನ ಬಗ್ಗೆ ನಮ್ಮೆಲ್ಲ ಮುಖಂಡರ ಬಗ್ಗೆ, ರವೀಂದ್ರನಾಥ್ ಬಗ್ಗೆ ಮಾಡಿರ್ಪಣ್ಣ. ಇದಕ್ಕೆ ಸಾಕ್ಷಿ ಇನ್ನೂ ಭಾಳ ಅಂದರೆ ಎಸ್ ವಿ ರಾಮಣ್ಣ ಅದಾರ. ಜೋಗಿಮಟ್ಟಿಲಿ ಏನು ಹೇಳಿದೆ ನೀನು? ಸೋಲಿಗೆ ನಾವ್ಯಾರೋ ಕಾರಣ ಅಲ್ಲ, ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಲ್ಲ. ಅವರ ದುರಂಕಾರ, ಸ್ವಯಂಕೃತ ಅಪರಾಧ. ಚುನಾವಣೆಗೆ ಹೊನ್ನಾಳಿಗೆ ಅವ್ರ ತಮ್ಮ ಇನ್ಚಾರ್ಜ್, ಚನ್ನಗಿರಿಗೆ ಅವ್ರ ತಮ್ಮ ಇನ್ಚಾರ್ಜ್, ಅಳಿಯ ಒಬ್ಬ ತಮ್ಮ, ದಾವಣಗೆರೆಗೆ ಅವ್ರ ಬೀಗರು ಬಿಜಿ, ಉತ್ತರ ದಕ್ಷಿಣಕ್ಕೆ ಹರಿಹರಕ್ಕೆ ಅವ್ರ ಸುಪುತ್ರಿ, ಜಗಳೂರಿಗೆ ಅವ್ರ ಮಗ ಇನ್ಚಾರ್ಜ್. ಯಾಕಪ್ಪ ಮತ್ತು ಕಡಿಮೆ ಅದು ಎಲ್ಲ ಕಡೆ ಮತಗಳು? ನಾವ್ಯಾರು ನಿಮ್ಮ ಸಂಪನ್ಮೂಲ ಮುಟ್ಟಿಲ್ಲ, ಕೆಲಸ ಮಾಡಿದ್ವಿ ನಾವು. ನಮ್ಮ ಬಗ್ಗೆ ಅಗ್ರವ ಮಾತಾಡಿ ನಮ್ಮ ಎಲೆಕ್ಷನ್ಗೆ ಏನು ಎಷ್ಟು ಬಾರಿ ಬಂದಿದ್ರು ಹೇಳ್ಬೇಕಲ್ಲ. ಅವರು ಲೋಕಸಭಾ ಸದಸ್ಯರಾಗಿ ಅವ್ರಿಗೆ ಅಮಾಲಿ ಮಾಡಿದ್ವಿ, ಹೇಳ್ಬೇಕು ನಮ್ಮ ಕ್ಷೇತ್ರದ ಎಷ್ಟು ಬಾರಿ ಕೆಲಸ ಮಾಡಿದರು. ಇದೇ ಉತ್ತರ ದಕ್ಷಿಣದಲ್ಲಿ ಅವರ ಚೇಲಗಳು ಬಿಟ್ಟು ಸೋಲಿಸ್ಲಿಲ್ವಾ? ಚೇಲಗಳು ಬಿಟ್ಟು ಸೋಲಿಸ್ಲಿಲ್ವಾ? ಪಾಪ ಯುವಕರು. ಇನ್ನು ಮುಂದೆ ಇದು ಕೊನೆಯ ಎಚ್ಚರಿಕೆ. ಇನ್ನು ಮುಂದೆ ಅಪೋಸಿಟ್ ಕ್ಯಾಂಡಿಡೇಟ್ಗಳಿಗೆ ದುಡ್ಡು ಕಳಿಸಿಲ್ವಾ? ಎಲ್ಲ ಗೊತ್ತಿದೆ. ಇವರವೆಲ್ಲ ಬಂಡವಾಳ ಬಿಸ್ತಿರಿ. ಹರಪನಹಳ್ಳಿಗೇನು, ಎಲ್ಲೆಲ್ಲಿಗೇನು ಮಾಡಿದಿರಿ? ಜಗಳೂರಿಗೆ. ಇನ್ನು ಮುಂದೆ ಸೋಲಿಗೆ ನಾವು ಹೊಣೆ ಅಂತೇಳಿದ್ರೆ ನಾವು ಲಿಖಿತವಾಗಿ ಸಹಿ ಮಾಡಿಕೊಟ್ಟಿದ್ದೀವಿ. ಇದು ಕೊನೆ ಎಚ್ಚರಿಕೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ಕಾರ್ಯಕರ್ತರು ಗೆರವಾಗ್ತಾರೆ ಇವರಿಗೆ ಅಂತೇಳಿ ದುಷ್ಟರಿಗೆ. ಧನ್ಯವಾದಗಳು. ಸಾರಿ ಭಾಳ ನಿಮ್ಮನ್ನು ದಯವಿಟ್ಟು ನನ್ನ ಕಡೆಯಿಂದ 12ವರೆ ಕ್ಷಮಿಸ್ರಿ. ನೋಡಿ, 14,235 ವೋಟ್ ಲೀಡ್ BJP ಕಳೆದ ಸರಿ. ಈ ಸರಿ 4,995 ವೋಟ್ ಕಾಂಗ್ರೆಸ್ ಲೀಡು. ಇದು ಈ ಮನುಷ್ಯನ ಸಾಧನೆ. NDA ಮತ್ತು JDS ಹೊಂದಾಣಿಕೆ. ಚುನಾವಣೆ ಸಂಚಾಲಕ ಪ್ರಯಾಗ್ರಾಜ್ ಫ್ಲೈಟ್ ಟಿಕೆಟ್ ಅಂತ ಬರ್ರಿ. ಒಂದು ನಿಮಿಷ ಲೇಟ್ ಫೈನಾಲ್ಟಿ ಏನಪ್ಪ ಹಾಳು ಯಾರು ನಾವ ನೋಡೋಣ. ಪ್ರತಿ ದಿವಸ ಅದನ್ನೇ ಮಾತಾಡೋದು. ಜನ ಒಪ್ಪಲ್ಲ, ಪಕ್ಷನೂ ಒಪ್ಪಲ್ಲ. ಈಗಾಗಲೇ 4 ಗೋಡೆ ಮಧ್ಯೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ, ಹಾಲಿ ಶಾಸಕರುಗಳು ಮತ್ತು ನಾವು ಮಾಜಿಗಳು, ಮುಖಂಡರುಗಳು 4 ಗೋಡೆ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಹೇಳಿದ್ದೀವಿ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಮುಂದುವರಿತಂತೆ ವಿಶ್ವಾಸ ನಮಗಿದೆ. 100ಕ್ಕೆ 100 ಮುಂದುವರಿತಾರೆ. ಅವ್ರ ನೇತೃತ್ವ ಚುನಾವಣೆ ಲೋಕಲ್ ಬಾಡೀಸು ಮತ್ತು ಮುಂಬರುವ ವಿಧಾನಸಭೆ ಚುನಾವಣೆ ಅದನ್ನು ನಾವೆಲ್ಲ ಹೇಳಿದ್ದೀವಿ. ಅವರೇ ನಮ್ಮ ಬಗ್ಗೆ ಮಾತಾಡಿಲ್ಲ. ಮತ್ತೆ ಎತ್ತಾಳು ನಿನ್ನೆ ಇವತ್ತು ಸುಮ್ಮನೆ ದಿವಸ ಯಾಕೆ ಮಾತಾಡೋಕ್ಕೂ ನಮ್ಮ ಬಗ್ಗೆ ಮಾತಾಡಿದ್ದಾನೆ ಮಾತಾಡೋದು. ಹಂಗಾಗಣ ಅವರು ಮಾತಾಡಿಲ್ಲ, ನಾವು ಮಾತಾಡಿಲ್ಲ. 4 ಗೋಡೆ ಮಧ್ಯೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಏನು ಹೇಳಬೇಕು ಹೇಳಿದ್ದೀವಿ. ನಮಗೆ ಅತ್ಯಂತ ಖುಷಿಯಾಗಿದೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಿದ್ದು ಯಾವ ಸಂದರ್ಭದಲ್ಲಿ ನಡೆಯೋದಾಗಬೇಕು ಅವ್ರು ತಗೊಂತಾರೆ. ಧನ್ಯವಾದಗಳು. ವೆಯ್ಟ್ ಆ್ಯಂಡ್ ಸಿ. ಕಾದು ನೋಡಿ. ಮಾಧ್ಯಮ ಸ್ನೇಹಿತರೆ, ನೀವೇ ಅವ್ರನ್ನ ಒಂಥರ ಇದನ್ನು ಮಾಡ್ತಾಯಿದ್ದೀರಿ, ವೈಭವೀಕರಿಸ್ತಾ ಇದ್ದೀರಿ. ಹಾಂ, ಆಯಿತು. ಇನ್ನು ಮುಖಾಮುಖಿ ಕರಿತೀವಿ ಬಾ. 5 ವರ್ಷ ನೀನೆ ಆಯಿತು. 5 ವರ್ಷ ನಮ್ಮ ಜೊತೆಗೆ ಇದ್ದರೆ ತಡಿ. 5 ವರ್ಷ ಇದ್ದರೆ ಜೊತೆಗೆ ಎಲ್ಲ ಕೆಲಸ ಮಾಡಿಸ್ಕೊಟ್ಟಿಲ್ವ? ನಿನ್ನ ಕ್ಷೇತ್ರ ಜನಕ್ಕೆ ಗೊತ್ತಿದೆ. ಬಾ, ಎದುರಿಗೆ ಅಂತ ಕರಿತೀವಿ. ಇನ್ನು ಎದುರಾದ್ರೆ ಕರಿತೀವಿ ಅಷ್ಟೇ. ಕೊನೆಯದಿದು. ನೀನೇ ಕಡಿಮೆ ಲೀಡ್ ಕೊಟ್ಟೆ, ಪಕ್ಷ ಯಾಕೆ ಬಿಟ್ಟೋದೆ? ಅದಕ್ಕೆ ಉತ್ತರ ಕೊಡಿ. ಇಡೀ ದೇಶ ಉಚ್ಚೆತ್ತಿ ಕುಣಿತಾ ಇತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ. ಅವಾಗ ಎಲ್ಲೋಗಿದ್ದು ಹೇಳ್ಬೇಕಲ್ಲ. ಬಾಜಿ, ಮುಖಾಮುಖಿ ಚರ್ಚೆ ನಾವು ರೆಡಿ. ಒಂದು ನನಗೆಲ್ಲ ಮಾಹಿತಿ ಇದೆ. ಇದು ಆಪ್ತರ್ಗಳು ಜನಾರ್ದನ್ ರೆಡ್ಡಿ ಇವತ್ತು ಪತ್ರಿಕೆ ಗೋಷ್ಠಿ ಕೇಳಿದ್ದೀನಿ. 12ವರೆಗೆ ಇತ್ತು.
ಶ್ರೀರಾಮುಲು ಬಳ್ಳಾರಿ ಪ್ರೆಸ್ ಮೀಟ್ ಪ್ರಾರಂಭ ಆಗಿದೆ. ಪಕ್ಷ, ನಮ್ಮ ನಾಯಕರು, ರಾಜ್ಯದ ಅಧ್ಯಕ್ಷರು ಎಲ್ಲವೂ ಚರ್ಚೆ ಮಾಡ್ತಾರೆ. ನಮಗೆ ವಿಶ್ವಾಸ ಇದೆ ಶ್ರೀರಾಮುಲು BJP ಬಿಟ್ಟು ಹೋಗಲ್ಲ. ಪಕ್ಷದಲ್ಲಿ ಅವರು ಸುಷ್ಮಾ ಸ್ವರಾಜ್ ಮಗ ಅಂತ ಎಲ್ಲ ಕರಿತಿದ್ದು, ಜನರೆಡ್ಡಿನ ಮಾನಸಪುತ್ರ ಅಂತ ಕರೆದು ಶ್ರೀರಾಮುಲನ್ನ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ ಅವರುಗಳ ಮಧ್ಯೆ. ಗೊತ್ತಣ್ಣ ನನಗೆ 12ವರೆಗೆ ಅವ್ರ ಪ್ರೆಸ್ ಮೀಟ್ ಇತ್ತು, ಈ 1ವರೆಗೆ ಇವ್ರು ಸ್ಟಾರ್ಟ್ ಆಗಿದೆ ಬಳ್ಳಾರಿಲಿ.